ಮೇಡಮ್ 21 ಮೇಡಮ್. ಆ್ಯಂಡ್ ಇಷ್ಟು ಏಜಕ್ಕೆ ಅಷ್ಟೊಂದು ನಿಮಗೆ ಅಂದರೆ ಫೀಲಿಂಗ್ಸ್ ವಾಟ್ ಯು ಸೇ ಎಂಪಥಿ ಇದೆ. ಇಟ್ಸ್ ಎಕ್ಸಲೆಂಟ್, ವೆರಿ ಗುಡ್. ಸೊ ಈಗ ಹೇಳಿ, ಏನು ಮಾಡ್ತೀರಾ ಮೊದಲು ಎದ್ದ ತಕ್ಷಣ? ಬೆಳಗ್ಗೆ 6 ಗಂಟೆಗೆ ಇಲ್ವಾ 6:30ಗೆ ಎದ್ಬಿಟ್ಟು ಗಾಡಿ ಕ್ಲೀನ್ ಮಾಡ್ತೇನೆ, ನೀರಿಂದ ತೊಳೆದು. ಆಮೇಲೆ ಗಾಡಿಗೆ ಪೂಜೆ ಮಾಡ್ಕೊಂಡು ಬರ್ತೀನಿ, ಮನೆ ದೇವ್ರ ಹೆಸರು ಮೇಲೆ. ಅಷ್ಟು ಮಾಡ್ಕೊಂಬಂದು ಡೈಲಿ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಡೈಲಿ ಒರೆಸ್ತಾ ಇರ್ತೀನಿ ಮೇಡಮ್. ಬಾಡಿಗೆ ಇಲ್ದ ಟೈಮಲ್ಲಿ ಬಟ್ಟೆಯಿಂದ ಕ್ಲೀನ್ ಮಾಡ್ತಾ ಇರ್ತೀವಿ. ಡೈಲಿ ನಾವು ಊಟ ಮಾಡ್ತಿರೋದೇ ಇದರಿಂದ ಮೇಡಮ್. ಇದಿಲ್ಲ ಅಂದ್ರೆ ನಮ್ಗೆ ಊಟನೇ ಇಲ್ಲ ಮನೆಯಲ್ಲಿ. ನಾವು ಇದ್ರನ್ನೇ ನಂಬ್ಕೊಂಡಿದೀವಿ. ಇದು ಬಂದ್ಮೇಲೆ ಸ್ವಲ್ಪ ಊಟ ಮಾಡ್ತಾ ಇರೋದು, ಕಾಸು ಆಗ್ತಾ ಇರೋದು. ಓ ವೆರಿ ನೈಸ್. ಸೊ ಹೇಗೆ ಬಂತು ಈ ಐಡಿಯಾ ನಿಮಗೆ ಆಟೋ ಓಡಿಸ್ಬೇಕು ಅಂತ? ಆಟೋ ಓಡಿಸ್ಬೇಕಂತ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು ಮೇಡಮ್. ಆಟೋನಲ್ಲಿ ಓಡಿಸಿ ಸ್ವಲ್ಪ ಕಾಸಾಗುತ್ತೆ, ಬೇರೆ ಕೆಲಸದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇದ್ರಲ್ಲಾದ್ರೂ ಕಾಸು ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರು. ಓ ಸೊ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ. ಮೊದಲು ತಿಂಗಳಿಗೆ 15,000 ಬರ್ತಾ ಇತ್ತು, ಅಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇತ್ತು ಸುಮ್ಮನೆ. ಇವಾಗ ಇಲ್ಲಿ 2,000 2,500 ಆಗುತ್ತೆ ಡೈಲಿ ಸಂಪಾದನೆ. ಓ ಸೊ ಕೆಲವ್ರು ಹೇಳ್ತಾರೆ ಇದು ಊಬರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿರಲ್ಲ ಇದು ಅದು ಅಂತ. ಹಾಗೇನಿಲ್ಲ, ನಿಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಸಿಕ್ಕಿದೆ. ಊಬರ್ ನಲ್ಲಿ ಚೆನ್ನಾಗಿ ದುಡಿಬಹುದು, ಸಂಪಾದನೆ ಮಾಡಬಹುದು. ಬೇರೆ ಆಪಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ಇಲ್ಲಿ ಮೊದಲು ಒಂಥರ ರೇಟ್ ತೋರಿಸ್ತಾರೆ, ಆಮೇಲೆ ಟ್ರಿಪ್ ಎಂಡ್ ಮಾಡಿದ್ಮೇಲೆ ಬೇರೆ ರೇಟು, ಆ ತರ ಸ್ಕ್ಯಾಮ್ ಮಾಡ್ತಾರೆ. ಊಬರ್ ನಲ್ಲಿ ಪರವಾಗಿಲ್ಲ. ಓ ನೈಸ್. ಅಂಡ್ ಇದು ಸ್ವಲ್ಪ ನನಗೆ ಹೇಳ್ತೀರಾ, ಟೂರ್ ಕೊಡ್ತೀರಾ ನಿಮ್ಮ ಆಟೋದು? ಹೇಳಿ, ಇದೆಲ್ಲ ಏನಂತ, ಹೇಗೆ ಈ ಡಿಸೈನ್ ಹೇಗೆ ಬಂತು? ಇದು ಬಂದ್ಬಿಟ್ಟು ನಮ್ಮ ಬ್ರದರ್ ಹಾಕ್ಸಿರೋದು ಮೇಡಮ್. ಹೊರಗೆ ಬರ್ತೀರಾ? ಸೊ ನಾನು ಸ್ವಲ್ಪ ಟೂರ್ ಕೊಟ್ಟರೆ ಆಟೋದು. ಸೊ ಇಲ್ಲಿಂದ ಶುರು ಮಾಡೋಣ. ಇದು ಹೇಳಿ, ಎಲ್ಲಿಂದ ಸಿಕ್ತು, ಏನು ಕ್ವಾಲಿಟಿ, ಯಾವಾಗ ಏನಾಯಿತು, ಪ್ರಾಪರ್ಲಿ ಎಡಿಟ್ ಮಾಡಿ ಹಾಕ್ತೀನಿ. ಇದು ಬಂದ್ಬಿಟ್ಟು ಮೇಡಮ್, ಒಂದಿನ ವಯಸ್ಸಾದವ್ರು ಕುಂತಿದ್ರು, ಆಸ್ಪತ್ರೆಯಿಂದ ಕರ್ಕೊಂಡ್ಬರ್ತಾ ಇದ್ದೆ. ಅವ್ರಿಗೆ ಹಿಡ್ಕೊಳ್ಳೋಕ್ಕೆ ಯಾವುದು ಗ್ರಿಪ್ ಇರಲಿಲ್ಲ. ಅವ್ರು ಸ್ವಲ್ಪ ಮುಂಜಾನೆ ಯಾಕೆ ಕುಂತಿದ್ರು, ಬೀಳ್ತಾ ಇದ್ರು ಅವರು ಸಡನ್ ಆಗಿ ಬ್ರೇಕ್ ಹಾಕಿದಾಗ. ಅದಕ್ಕೆ ನೆಕ್ಸ್ಟ್ ಡೇನೇ ಇದು ಹಾಕ್ಸಿದ್ರಾಯ್ತು ಅಂತೇಳಿ ಇದು ಹಿಡ್ಕೊಕ್ ಕೊಟ್ಟೆ ಗ್ರಿಪ್ ಆಗಿ. ದೆನ್ ಇದು ಬಂದ್ಬಿಟ್ಟು ಅಮ್ಮನ ಆಶೀರ್ವಾದದಿಂದ ಆಟ ತಂದಿದ್ದೀನಲ್ಲ, ಅಮ್ಮನ ಆಶೀರ್ವಾದ. ಇದು ಅಮ್ಮನಿಂದ ಹಾಕಿದ್ದೀನಿ. ಏನು ಹೆಸರು ಅವ್ರದ್ದು? ಅಮ್ಮ ಅಂತ ಇದೆ. ಓ ಸೋ ಸ್ವೀಟ್. ಮತ್ತೆ ಇದು ಅಮ್ಮ ಅಂತ ಇದೆ. ಇದು ಬಂದ್ಬಿಟ್ಟು ನಮ್ಮ ಅಣ್ಣವ್ರು ಹಾಕ್ಸಿರೋದು. ಅದು ಕೈ ಬ್ಲ್ಯಾಕ್ ಆಗುತ್ತೆ, ಇದು ಸ್ವಲ್ಪ ಗ್ರಿಪ್ ಆಗಿರುತ್ತೆ ಅಂತ ಹಾಕ್ಸಿರೋದು ನಮ್ಮ ಬ್ರದರ್ ಹೋದಾಗ. ಇದು ಬಂದ್ಬಿಟ್ಟು ಎಲ್ಲಾದ್ರೂ ಲಾಂಗ್ ಅಥವಾ ಲಾಂಗ್ ಟೂರ್ ಹೋದಾಗ ಇದು ಸಾಂಗ್ ಬರುತ್ತೆ ಇದರಲ್ಲಿ. ಓ ಇಲ್ಲಿ ಸ್ವಿಚ್ ಇದೆ. ಈ ಸ್ವಿಚ್ ಆನ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ. ಓ ನೈಸ್ ಸಿಸ್ಟಮ್ ಆಲ್ಸೋ. ಇದು ಯಾವಾಗಾದ್ರೂ ದೂರ ಹೋಗುವಾಗ ಬೋರ್ ಆಗುತ್ತಲ್ಲ, ಕಸ್ಟಮರ್ಗೂ ಆ್ಯಪ್ ಆಗಿರ್ತಾರೆ, ನಾವು ಆ್ಯಪ್ ಆಗಿರ್ತೀವಿ. ಅವರೇ ಕನೆಕ್ಟ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಗಿರೋ ಸಾಂಗ್ ಹಾಕ್ತಾರೆ. ಓ ಸೊ ನೀವು ಅವ್ರಿಗೂ ಅಲೌ ಮಾಡ್ತೀರಾ, ಏನು ಮ್ಯೂಸಿಕ್ ಅವ್ರಿಗೆ ಇಷ್ಟ ಅಂತ ಹಾಕ್ಬೋದು? ಅವ್ರಿಗೆ ಕೊಡ್ತೀನಿ, ನೀವು ಯಾವ್ದು ಇಷ್ಟ ಆಗುತ್ತೆ ಅದು ಹಾಕು ಅಂತ ಹೇಳ್ತೀವಿ. ಸೋ ಸ್ವೀಟ್. ನಿಮ್ಮ ಏಜ್ ಎಷ್ಟು ಹೇಳಿ? 21 ಮೇಡಮ್. ಸೊ ನಿಮ್ಗೆ ಹೇಗೆ ಈ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಮಾಡೋದು ಇನ್ಸ್ಪಿರೇಷನ್ ಬಂತು? ಇಲ್ಲ, ಅನುಭವ ಆಗಿದೆಯಲ್ಲ, ಅನುಭವ ಆಗಿರೋದ್ರಿಂದ ಆಗ್ತಿದ್ದೀನಿ. ಏನು ಅನುಭವ ಹೇಳಿ? ನಿಮ್ಮ ಅಮ್ಮ ಇನ್ಸ್ಪೈರ್ ಮಾಡಿರೋದು? ಇದು ಬಂದ್ಬಿಟ್ಟು ಕಸ್ಟಮರ್ ಇನ್ಸ್ಪೈರ್ ಮಾಡಿರೋದು. ಒಂದಿನ ಲಾಂಗ್ ಬಾಡಿಗೆ ಹೋಗ್ತಾ ಇದೀವಿ, ಸುಮ್ಮನೆ ಮ್ಯೂಸಿಕ್ ಫೋನಲ್ಲಿ ಹಾಕೊಂಡು ಕೇಳ್ತಾ ಇದ್ದೆ, ನೀವು ಒಬ್ಬರೇ ಕೇಳ್ಬೇಕಾ, ನಮಗೆ ಕೇಳಬಾರ್ದಾ ಅಂತ ಕೇಳಿದ್ರು ಕಸ್ಟಮರ್. ಅದಕ್ಕೆ ಅದು ಅವತ್ತು ಶುಕ್ರವಾರ ಏನಿತ್ತು, ಸಂಡೇ ದಿನ ಹಾಕ್ಸ್ಕೊಂಡ್ಬಂದೆ. ಇದು ಸೋ ಸ್ವೀಟ್, ವೆರಿ ನೈಸ್, ವೆರಿ ಪ್ರೌಡ್ ಆಫ್ ಯು. ಮತ್ತೆ ಇದು ಗ್ರೀನ್ ಎಲ್ಲ ಇಲ್ಲಿ ಹಿಂದೆ, ಇಟ್ಸ್ ಬಿಕಾಸ್ ಆಫ್ ಎಸ್ಥೆಟಿಕ್ಸ್ ಅಲ್ಲ? ಆ್ಯಂಡ್ ಇದು RCB. ಸೊ ಈಗ IPL ಬರ್ತಾ ಇದೆ, ಏನು ಥಾಟ್ಸ್ ನಿಮ್ಮದು IPL ಅಲ್ಲಿ? ನಾನು RCB ಬಿಗ್ ಫ್ಯಾನ್ ಮೇಡಮ್. ಅದು ನಾನು ಮೆಮೊರಿ ಇರಲ್ಲ ಅಂದ್ಬಿಟ್ಟು 2025 ಮೆಮೊರಿ ಇರಲ್ಲ ಅಂತ ಹಾಕ್ಸ್ಬಿಟ್ಟಿದ್ದೀನಿ. ಓ ಹೌದಾ? ಸೊ ಯಾರು ಫೇವ್ರೆಟ್ ಪ್ಲೇಯರ್ ನಿಮ್ಮದು? ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಮೇಡಮ್. ಓ ಹೌದಾ? ನಾನು ಅನ್ಕೊಂಡೆ ಕೊಹ್ಲಿ ಅಂತ. ಇಲ್ಲ, ಕ್ಯಾಪ್ಟನ್ ರಜತ್. ಯಾಕೆ? ಅವ್ರು ಬಂದಮೇಲೆ ತಾನೇ IPL RCB ಕಪ್ ಹೊಡೆದಿರೋದು. ಸೊ ನಿಮಗೆ ಅವ್ರು ಯಾವ ಕ್ವಾಲಿಟೀಸ್ ಇಷ್ಟ? ಅವರು ಚೆನ್ನಾಗಿ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಅಂತ. ನಿಮಗೂ ಇಂಟ್ರೆಸ್ಟ್ ಇದೆಯಾ ಕ್ರಿಕೆಟಲ್ಲಿ? ಇದೆ ಮೇಡಮ್. ಓಕೆ. ಸೊ ಕ್ರಿಕೆಟ್ ಆಡ್ತೀರಾ ನೀವು? ಇಲ್ಲ ಮೇಡಮ್, ಸಮಯ ಇಲ್ವಲ್ಲ ಆಡೋಕ್ಕೆ. ಓ ಮತ್ತೆ ನೀವು ಸ್ವಲ್ಪ ಸಮಯ ಮಾಡ್ಕೊಬೇಕು ಮತ್ತೆ ಗೋ ಆ್ಯಂಡ್ ಪ್ಲೇ. ಓಕೆ, ವರ್ಕ್ ಲೈಫ್ ಬ್ಯಾಲೆನ್ಸ್. ದೆನ್ ಇದೂ ಇಷ್ಟ ಆಯಿತು ನನಗೆ. ಇದು ಆರ್ಮಿ ನೆನಪಿಂದು, ಮತ್ತೆ ಮಳೆ ಬರುವಾಗ ನೆಂದೋಗುತ್ತಲ್ಲ ಮೀಟರ್, ಇದು. ಓಕೆ, ಬೇರೆ ಬೇರೆ ಇದು ಆರ್ಮಿದು ಇನ್ಸ್ಪೈರ್ ಆಗಲಿ ಅಂತ ಇದು ತಗೊಂಡಿರೋದು. ವೆರಿ ನೈಸ್. ಮತ್ತೆ ನೋಡೋಣ. ಓ ನಿಮಗೆ ಯಶ್ ಅಂದರೆ ಇಷ್ಟನಾ? ಯಾಕೆ? ಯಾವ ಮೂವಿ ಇಷ್ಟ ಅವ್ರದ್ದು? ಅದೇ ಮೇಡಮ್, ಕಿರಾತಕ.
ಓ ಸೊ ಬೇರೆ ಯಾರು ನಿಮ್ಮ ಇಲ್ಲಿ ಬಂದುಬಿಡಿ ಸ್ವಲ್ಪ ಹಾಂ ಈ ಕಡೆ ತಿರುಗಿ. ಇವ್ರು ಬಂದ್ಬಿಟ್ಟು ಸ್ವಾತಂತ್ರ್ಯ ಹೋರಾಟಗಾರರು ಸಂಗೊಳ್ಳಿ ರಾಯಣ್ಣ ಮೇಡಮ್. ಹಾಂ ಹಾಂ ಇವರು ಸಂಗೊಳ್ಳಿ ರಾಯಣ್ಣ ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರರು ಮೇಡಮ್. ಸಂಗೊಳ್ಳಿ ರಾಯಣ್ಣ ಆಲ್ಮೋಸ್ಟ್ ಆಲ್ ಇಲ್ಲಿ ಬೆಂಗಳೂರು ಕಡೆ ಯಾರಿಗೂ ಗೊತ್ತಿಲ್ಲ, ಅದು ನೋಡಿ ಆದ್ರೂ ಗೊತ್ತಾಗಲಿ ಅಂತ ಹಾಕಿರೋದು. ಓ ವೆರಿ ಗುಡ್. ಸ್ವಾತಂತ್ರ್ಯ ಹೋರಾಟ ಲೆಜೆಂಡ್ ಹಾಂ ಶಂಕರಣ್ಣ. ಓ ಮತ್ತು ಇದು ಏನು ಬರ್ದಿದೆ ಇಲ್ಲಿ? ತಂದೆ ತಾಯಿ ಆಶೀರ್ವಾದ ಅಂತ ಹಾಕ್ಸಿದ್ದೀನಿ. ಓ ಸೊ ನಿಮಗೆ ಪೇರೆಂಟ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್. ಹೌದು ಮೇಡಮ್, ಮೊದಲು ಪೇರೆಂಟ್ಸ್ ಆಮೇಲೆ ಬೇರೆಯವರೆಲ್ಲ. ಓ ವೆರಿ ನೈಸ್. ಮತ್ತೆ ಏನು ಹಾಕಿದ್ದೀರಾ? ಅದು ಸುಮ್ಮನೆ ಟ್ಯಾಂಕ್ ಕವರ್ಗೆ ಹಾಕ್ಸಿರೋದು. ಓ ಸೊ ದಟ್ ಖಾಲಿ ಕಾಣಿಸ್ಬಾರ್ದು ಅಂತ. ಎಲ್ರು ಹಾಕ್ತಾರೆ. ಇದು 46 ಯಾಕೆ ಬರ್ದಿದೆ ಇಲ್ಲಿ? ಇದು ಬಂದ್ಬಿಟ್ಟು ಮೇಡಮ್ ಇಲ್ಲಿ ಖಾಲಿ ಇರುತ್ತೆ, ಇದು ಒಳಗಡೆ ಸುಮ್ಮನೆ ಓಲಾಗಿರುತ್ತೆ, ಅದು ಅದಕ್ಕೆ ಯಾವ್ದಾದ್ರು ಹಾಕ್ಲಿ ಅಂತ ಹಾಕಿರೋ. ನಿಮಗೆ ಇಷ್ಟ ಇಲ್ಲ ಅದು. ಆ್ಯಂಡ್ ಈಗ ಮುಂದೆ ಬರೋಣ. ಹಾಂ ಇದು RCB ಲೋಗೋ ಮೇಡಮ್. ಹೌದಾ, ಅಷ್ಟೊಂದು ಕ್ರೇಜಾ ನಿಮಗೆ RCB ಅಂದರೆ? ಹೌದು ಮೇಡಮ್, RCB ಲೋಗೋ ಅದು. ಸೊ ಹೋಗಿದ್ರಾ ಲಾಸ್ಟ್ ಟೈಮ್ ಮ್ಯಾಚ್ಗೆ? ಇಲ್ಲ ಮೇಡಮ್ ಹೋಗಿಲ್ಲ. ಇವತ್ತು ತನಕ ಹೋಗಿಲ್ಲ? ಇಲ್ಲ ಮೇಡಮ್ ಹೋಗಿಲ್ಲ. ಇದು RCB ಲೇಡೀಸ್ಗೆ ಹೋಗ್ಬೇಕು ಅನ್ಕೊಂಡು ಇಲ್ಲಿ MCN ಸ್ವಾಮಿ ಸ್ಟೇಡಿಯಮಲ್ಲಿ ಇಕ್ಕಿಲ್ಲ, ಹೋಗ್ಬೇಕಾಗ್ತಾ ಇಲ್ಲ. ನೋಡೋಣ, ನಿಮ್ಮ ನಂಬರ್ ತೊಗೊಳ್ತೀನಿ, ಆದರೆ ಟಿಕೆಟ್ಸ್ ಕೊಡಿಸ್ತೀನಿ ಆಯಿತಾ? ಓಕೆ. ಎಲ್ಲಿರೋದು ನಿಮ್ಮ ಮನೆ? ಇಲ್ಲ ಮೇಡಮ್ ಹೆಬ್ಬಾಳ. ಆ್ಯಂಡ್ ಈಗ ಇದೆಲ್ಲ ಏನು ಬರ್ತಿದೆ ಇದು ಕನ್ನಡ? ಅಲ್ಲೇ ನಮ್ಮ ಮನೆ ದೇವರು ಮೇಡಮ್. ಹಾಂ ಇದು ಬೀರ್ಲಿಂಗೇಶ್ವರ ಅಂತ ನಮ್ಮ ಮನೆ ದೇವರು. ಓಕೆ. ಇದು ನಮ್ಮ ಮನೆ ದೇವರು ಗಡ್ಡೆಲಿಂಗೇಶ್ವರ ಅಂತ ಹೇಳಿ. ಹಾಂ ಆ್ಯಂಡ್ ಇದು ನಮ್ಮ ಅಣ್ಣ ಮಕ್ಕಳ ಹೆಸರು. ಇದು ಓ ಏನು ಹೆಸರು? ಗೌತಮ್ ನಮ್ಮ ಅಣ್ಣನ ಮಕ್ಕಳು. ಇದು ನಮ್ಮ ಅಕ್ಕ ಮಗಳ ಹೆಸರು, ನಮ್ಮ ಅಕ್ಕನ ಮಗನ ಹೆಸರು ಪ್ರದೀಪ್ ಅಂತೇಳಿ. ಓ ವೆರಿ ಗುಡ್. ಸೊ ನಿಮಗೆ ಫ್ಯಾಮಿಲಿ ಅಂದರೆ ಫೌಂಡೇಶನ್. ವೆರಿ ವೆರಿ ಗುಡ್. ಸೊ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಮೀಟ್ ಮಾಡಿ, ಆಯಿತಾ? ಆ್ಯಂಡ್ ನೀವು ಒಂದು ಮೆಸೇಜ್ ಕೊಡಬೇಕಾಗಿದ್ರೆ ಎಲ್ಲರಿಗೂ ಏನು ಕೊಡ್ತೀರಾ? ಮೊದಲು ಫ್ಯಾಮಿಲಿ ಇಂಪಾರ್ಟೆಂಟ್ ಮೇಡಮ್, ಆಮೇಲೆ ಫ್ರೆಂಡ್ಸು ಲವರ್ಸು, ಆಮೇಲೆ ಮಿಕ್ಕಿದ್ದು. ಮೊದಲು ಫ್ಯಾಮಿಲಿಗೆ ಟೈಮ್ ಕೊಡಿ, ಫ್ಯಾಮಿಲಿ ನಂಬಿ, ಫ್ಯಾಮಿಲಿ ಬಿಟ್ಟರೆ ಮತ್ತೆ ಯಾರು ಇಲ್ಲ. ಓ ವೆರಿ ಗುಡ್, ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಯು. ಓಕೆ, Okay, ಥ್ಯಾಂಕ್ ಯು ಮೇಡಮ್. bye. God bless you. ಓಕೆ. So like I said, I am really inspired meeting Mallikarjun. So I just want to tell you all the very best. ನಿಮಗೆ ಒಳ್ಳೆ ಬಿಸ್ನೆಸ್ ಆಗಲಿ, ತುಂಬ ಸಂಪಾದನೆ ಮಾಡಿ. ಆ್ಯಂಡ್ ಯಾಕಂದರೆ ನೀವು ಈ ಮನಿಯಿಂದ ಎಲ್ಲ ಸಿಟಿಸನ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಾ, ಅದು ತುಂಬ ನನಗೆ ಇಷ್ಟ ಆಯಿತು. ಯಾಕಂದರೆ ಈವನ್ ದ ಥಾಟ್ ಆಫ್ ದ್ಯಾಟ್ ಹೋಲ್ಡಿಂಗ್ ದಟ್ ಥಿಂಗ್ ಆ್ಯಂಡ್ ಆಲ್ ದಟ್, ಸೋ ಸ್ವೀಟ್ ಆಫ್ ಹಿಮ್. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಸಿ ಯು ಸೂನ್. ಬಾಯ್. ಥ್ಯಾಂಕ್ ಯು ಮೇಡಮ್.